ಇಂದಿನ ವಿಡಿಯೋ ಶ್ರೀ ಗುರು ಆದಿಶಂಕರಾಚಾರ್ಯರು ರಚಿಸಿದ ಗುರು ಅಷ್ಟಕಂ ಸ್ತೋತ್ರದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ಈ ಸ್ತೋತ್ರದ ಪಠಣ ಮತ್ತು ಅದರ ಅರ್ಥವನ್ನು ತಿಳಿಯೋಣ. ಶ್ರೀ ಗುರುವಿನ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಈ ಶ್ಲೋಕವನ್ನು ನಿಯಮಿತವಾಗಿ ಪಠಿಸಿ. ಈ ಸ್ತೋತ್ರವು 8 ಶ್ಲೋಕಗಳನ್ನು ಒಳಗೊಂಡಿದೆ. ಸ್ತೋತ್ರದ ಮೊದಲ ಶ್ಲೋಕವು ಹೀಗಿದೆ. ಶರೀರಂ ಸುರೂಪಂ ಯಥಾ ಬಾಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರುರಾಂಗ್ರಿಪದ್ಮೆ ತತಕ್ಕಿಂ 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 ತತಕ್ಕಿಂ. ಜೀವನದಲ್ಲಿ ಸೌಂದರ್ಯ, ಕೀರ್ತಿ ಮತ್ತು ಸಂಪತ್ತನ್ನು ಪಡೆಯಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ನನಗೆ ಸುಂದರವಾದ ಭೌತಿಕ ಶರೀರ ಲಭಿಸಿದೆ. ಅದರೊಂದಿಗೆ ಸುಂದರವಾದ ಸಂಗಾತಿಯು ದೊರೆತಿದ್ದಾರೆ. ಸಮಾಜದಲ್ಲಿ ನನಗೆ ಉತ್ತಮ ಖ್ಯಾತಿ ಮತ್ತು ಪ್ರಸಿದ್ಧಿ ಇದೆ. ಮೇರು ಪರ್ವತಕ್ಕೆ ಸಮಾನವಾದ ಅಪಾರ ಸಂಪತ್ತನ್ನು ನಾನು ಹೊಂದಿದ್ದೇನೆ. ಆದರೂ ನನ್ನ ಹೃದಯ ಮತ್ತು ನನ್ನ ಮನಸ್ಸು ನನ್ನ ಗುರುವಿನ ಕಮಲದಂತಹ ಪಾದಗಳ ಮೇಲೆ ಕೇಂದ್ರೀಕೃತವಾಗದಿದ್ದರೆ ಇವೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ 2ನೇ ಶ್ಲೋಕವು ಹೀಗಿದೆ. ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವಮೀತಾದಿ ಜಾತಂ ಮನಶ್ಚೇನ ಲಗ್ನಂ ಗುರುರಾಂಗ್ರಿಪದ್ಮೆ ತತಕ್ಕಿಂ 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 ತತಕ್ಕಿಂ. ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಉತ್ತಮ ಸಂಪತ್ತನ್ನು ಪಡೆಯಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ನನಗೆ ಉತ್ತಮ ಸಂಗಾತಿ, ಕುಟುಂಬ, ಪುತ್ರರು ಮತ್ತು ಮೊಮ್ಮಕ್ಕಳು ದೊರೆತಿದ್ದಾರೆ. ಅನೇಕ ಬಂಧು ಬಾಂಧವರೊಂದಿಗೆ ಕೂಡಿದ ಸುಂದರವಾದ ಮನೆಯೂ ಲಭಿಸಿದೆ. ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿವೆ. ಆದರೂ ನನ್ನ ಮನಸ್ಸು ಮತ್ತು ಚಿತ್ತವು ನನ್ನ ಗುರುವಿನ ಪವಿತ್ರ ಪಾದಕಮಲಗಳಲ್ಲಿ ನೆಲೆಗೊಳ್ಳದಿದ್ದರೆ ಅವೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ 3ನೇ ಶ್ಲೋಕವು ಹೀಗಿದೆ. ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ ಲಗ್ನಂ ಗುರುರಾಂಗ್ರಿಪದ್ಮೆ ತತಕ್ಕಿಂ 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 ತತಕ್ಕಿಂ. ಜ್ಞಾನ ಮತ್ತು ಉತ್ತಮ ಬುದ್ಧಿಶಕ್ತಿಯನ್ನು ಪಡೆಯಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ನಾನು ಎಲ್ಲ ವೇದಗಳ ಜ್ಞಾನವನ್ನು ಪಡೆದಿದ್ದೇನೆ. ಎಲ್ಲ ಶಾಸ್ತ್ರಗಳ ಜ್ಞಾನವು ನನ್ನ ನಾಲಿಗೆಯ ತುದಿಯಲ್ಲಿದೆ. ನಾನು ಉತ್ತಮ ವಿದ್ಯಾಭ್ಯಾಸ ಮತ್ತು ಅಪಾರ ಜ್ಞಾನವನ್ನು ಹೊಂದಿದ್ದೇನೆ. ಸುಂದರವಾದ ಕವಿತೆಗಳನ್ನು ರಚಿಸುವ ಸಾಮರ್ಥ್ಯವನ್ನು ಪಡೆದಿದ್ದೇನೆ. ಆದರೂ ನನ್ನ ಹೃದಯ ಮತ್ತು ನನ್ನ ಮನಸ್ಸು ನನ್ನ ಗುರುವಿನ ಪವಿತ್ರ ಪಾದಕಮಲಗಳಲ್ಲಿ ನೆಲೆಗೊಂಡಿಲ್ಲದಿದ್ದರೆ ಅದೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ 4ನೇ ಶ್ಲೋಕವು ಹೀಗಿದೆ. ವಿದೇಶೇಷು ಮಾನ್ಯ ಸ್ವದೇಶೇಷು ಧನ್ಯ ಸದಾಚಾರ ವೃತ್ತೇಷು ಮತ್ತೋ ನ ಚಾನ್ಯ ಮನಶ್ಚೇನ ಲಗ್ನಂ ಗುರುರಾಂಗ್ರಿಪದ್ಮೆ ತತಕ್ಕಿಂ 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 ತತಕ್ಕಿಂ. ಉತ್ತಮ ಕೀರ್ತಿಯನ್ನು ಪಡೆಯಲು ಮತ್ತು ಜೀವನದಲ್ಲಿ ಸತ್ಕರ್ಮಗಳನ್ನು ಆಚರಿಸಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ನಾನು ವಿದೇಶದಲ್ಲಿ ಅಪಾರ ಗೌರವ ಮತ್ತು ಭೂಸಂಪತ್ತನ್ನು ಗಳಿಸಿದ್ದೇನೆ. ಹಾಗೆಯೇ ನನ್ನ ಸ್ವದೇಶದಲ್ಲೂ ನಾನು ಸುಭದ್ರವಾಗಿ ನೆಲೆಸಿದ್ದೇನೆ. ಎಲ್ಲರೊಂದಿಗೆ ನನ್ನ ವರ್ತನೆ ಉತ್ತಮವಾಗಿದೆ ಮತ್ತು ಪ್ರತಿದಿನವೂ ನಾನು ಸತ್ಕರ್ಮಗಳನ್ನು ಮಾಡುತ್ತಿದ್ದೇನೆ. ನನ್ನಂತೆ ಸತ್ಕರ್ಮಗಳನ್ನು ಮಾಡುವವರು ಬೇರೆ ಯಾರೂ ಇಲ್ಲ. ಆದರೂ ನನ್ನ ಮನಸ್ಸು ಮತ್ತು ನನ್ನ ಹೃದಯವು ನನ್ನ ಗುರುವಿನ ಪವಿತ್ರ ಪಾದಕಮಲಗಳಲ್ಲಿ ನೆಲೆಗೊಂಡಿಲ್ಲದಿದ್ದರೆ ಅದೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ 5ನೇ ಶ್ಲೋಕವು ಹೀಗಿದೆ. ಕ್ಷಮಾ ಮಂಡಲೇ ಭೂಪ ಭೂಪಾಲ ಬೃಂದೆ ಸದಾ ಸೇವಿತಂ ಯಸ್ಯ ಪಾದಾರವಿಂದಂ ಮನಶ್ಚೇನ ಲಗ್ನಂ ಗುರುರಾಂಗ್ರಿಪದ್ಮೆ ತತಕ್ಕಿಂ 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 ತತಕ್ಕಿಂ. ಸಂಪತ್ತನ್ನು ಪಡೆಯಲು ಮತ್ತು ಶ್ರೇಷ್ಠವಾದ ದಾನ ಧರ್ಮವನ್ನು ನೆರವೇರಿಸಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ನಾನು ಎಲ್ಲರ ನಡುವೆ ಅತ್ಯಂತ ಕುಶಲನೂ ಹಾಗೂ ವಿದ್ವಾಂಸನೂ ಆಗಿದ್ದೇನೆ. ನಾನು ಅತ್ಯಂತ ಗೌರವಾನ್ವಿತನಾಗಿದ್ದೇನೆ.
ಯಾರಿಗಾದರೂ ಆಜ್ಞೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಎಲ್ಲರೂ ಸದಾ ನನಗೆ ಸೇವೆ ಸಲ್ಲಿಸುತ್ತಾರೆ ಮತ್ತು ನನ್ನನ್ನು ಗೌರವದಿಂದ ಕಾಣುತ್ತಾರೆ. ಆದರೂ ನನ್ನ ಹೃದಯ ಮತ್ತು ನನ್ನ ಮನಸ್ಸು ನನ್ನ ಗುರುವಿನ ಪವಿತ್ರ ಪಾದ ಕಮಲಗಳಲ್ಲಿ ನೆಲೆಗೊಂಡಿಲ್ಲದಿದ್ದರೆ ಅದೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ 6ನೇ ಶ್ಲೋಕವು ಹೀಗಿದೆ. ಯಶೋ ಮೇ ಗತಂ ದೇಕ್ಷು ದಾನಾ ಪ್ರತಾಪತ್ ಜಗದ್ವಸ್ತು ಸರ್ವಂ ಕರೇಯತ್ ಪ್ರಸಾದತ್ ಮನಶ್ಚೇನ ಲಗ್ನಂ ಗುರೋರಾಂಗ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ಈ ಜಗತ್ತನ್ನು ತ್ಯಜಿಸಲು ಬಯಸುವವರು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ನನ್ನ ದಾನಶೀಲ ಸ್ವಭಾವದಿಂದಾಗಿ ನನ್ನ ಹೆಸರು, ಕೀರ್ತಿ ಮತ್ತು ಖ್ಯಾತಿ ಎಲ್ಲೆಡೆ ಹರಡಿದೆ. ಈ ಜಗತ್ತಿನಲ್ಲಿ ನಾನು ಅಪಾರವಾದ ಭೌತಿಕ ಸಂಪತ್ತನ್ನು ಗಳಿಸಿದ್ದೇನೆ. ಎಲ್ಲವೂ ನನ್ನ ಕೈವಶದಲ್ಲಿದೆ. ಆದರೂ ನನ್ನ ಹೃದಯ ಮತ್ತು ನನ್ನ ಮನಸ್ಸು ನನ್ನ ಗುರುವಿನ ಪವಿತ್ರ ಪಾದ ಕಮಲಗಳ ಮೇಲೆ ಕೇಂದ್ರೀಕೃತವಾಗದಿದ್ದರೆ ಅದೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ 7ನೇ ಶ್ಲೋಕವು ಹೀಗಿದೆ. ನ ಭೋಗೇ ನ ಯೋಗೇ ನ ಬಾಬಾಜಿರಾಜೋ ನ ಕಾಂತಾಮುಖೇನೈವ ವಿತ್ತೇಷು ಚಿತ್ತಂ ಮನಶ್ಚೇನ ಲಗ್ನಂ ಗುರೋರಾಂಗ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ಜೀವನದ ಸಕಲ ಭೋಗ ಭಾಗ್ಯಗಳನ್ನು ತ್ಯಜಿಸಲು ಬಯಸುವವರು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ನನಗೆ ಭೋಗ ವಿಲಾಸಗಳಲ್ಲೇ ಆಗಲಿ ಕಠಿಣ ನಿಯಮಗಳಲ್ಲಾಗಲಿ ಆಸಕ್ತಿ ಇಲ್ಲ. ಕುದುರೆಗಳ ಮೇಲಾಗಲಿ ಅಥವಾ ರಾಜ್ಯಭಾರದ ಮೇಲಾಗಲಿ ನನಗೆ ಒಲವಿಲ್ಲ. ಸ್ತ್ರೀಯರ ಸೌಂದರ್ಯವನ್ನು ನೋಡುವುದರಲ್ಲೂ ನನಗೆ ಆಸಕ್ತಿ ಇಲ್ಲ. ಹಾಗೆಯೇ ಯಾವುದೇ ಸಂಪತ್ತು ಅಥವಾ ಐಶ್ವರ್ಯದ ಕಡೆಗೂ ನನ್ನ ಮನಸ್ಸು ಆಕರ್ಷಿತವಾಗಿಲ್ಲ. ನಾನು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಹಾಗೂ ಲೌಕಿಕ ಸುಖಭೋಗಗಳನ್ನು ಗೆದ್ದಿದ್ದೇನೆ. ಆದರೂ ನನ್ನ ಹೃದಯ ಮತ್ತು ನನ್ನ ಮನಸ್ಸು ನನ್ನ ಗುರುವಿನ ಕಮಲದಂತಹ ಪಾದಗಳ ಮೇಲೆ ನೆಲೆಗೊಳ್ಳದಿದ್ದರೆ ಅವೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ 8ನೇ ಅಥವಾ ಕೊನೆಯ ಶ್ಲೋಕವು ಹೀಗಿದೆ. ಅರಣ್ಯೇನ ವಾಸ್ಪಸ್ಯ ಗೇಹೇನ ಕರೇ ನ ದೇಹೇ ಮನೋಬರ್ತತೆ ಮೇ ತ್ವನಾಗ್ಯೆ ಮನಶ್ಚೇನ ಲಗ್ನಂ ಗುರೋರಾಂಗ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ಮರಣ ನಂತರ ಮೋಕ್ಷವನ್ನು ಬಯಸುವವರು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕದ ಅರ್ಥವು ಹೀಗಿದೆ. ನನ್ನ ಮನಸ್ಸು ಅರಣ್ಯದಲ್ಲಾಗಲಿ ಸ್ವಂತ ಮನೆಯಲ್ಲಾಗಲಿ ನನ್ನ ಕೆಲಸದಲ್ಲಾಗಲಿ ಅಥವಾ ನನ್ನ ದೇಹದಲ್ಲಾಗಲಿ ನೆಲೆಗೊಂಡಿರದೆ ಯಾವಾಗಲೂ ಅತ್ಯಮೂಲ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದ್ದರೂ, ಅಂದರೆ ನನ್ನ ಮನಸ್ಸು ಕೇವಲ ಮೋಕ್ಷ ಅಥವಾ ಈ ದೇಹ ಬಂಧನದಿಂದ ಮುಕ್ತಿಯಂತಹ ಉನ್ನತ ಮೌಲ್ಯವಾದ ಕಡೆಗೆ ಮಾತ್ರವೇ ಗಮನಹರಿಸಿ ಲೌಕಿಕ ಸಂಪತ್ತಿನ ಕಡೆಗೆ ಎಂದಿಗೂ ಆಕರ್ಷಿತವಾಗದಿದ್ದರೂ ಸಹ ನನ್ನ ಹೃದಯ ಮತ್ತು ನನ್ನ ಮನಸ್ಸು ನನ್ನ ಗುರುವಿನ ಕಮಲದಂತಹ ಪಾದಗಳ ಮೇಲೆ ನೆಲೆಗೊಳ್ಳದಿದ್ದರೆ ಅವೆಲ್ಲವೂ ನಿಷ್ಪ್ರಯೋಜಕ ಅಥವಾ ವ್ಯರ್ಥವೇ ಸರಿ. ಈ ಸ್ತೋತ್ರದ ಫಲಶ್ರುತಿಯು ಹೀಗಿದೆ. ಸಂಚಾರಿ ಯತಿಗಳಾಗಲಿ ರಾಜರು, ಬ್ರಹ್ಮಚಾರಿಗಳು ಅಥವಾ ಗೃಹಸ್ಥರು ಯಾರೇ ಆಗಲಿ ತಮ್ಮ ಮನಸ್ಸನ್ನು ಗುರುಗಳ ಪಾದಕಮಲಗಳಲ್ಲಿ ನೆಲೆಗೊಳಿಸಿ ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸಿದರೆ ಅವರು ತಮ್ಮ ಪರಮ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಲ್ಲದೆ ಪರಮ ಬ್ರಹ್ಮಪದವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ಗುರುವಿನ ಅನುಗ್ರಹವಿಲ್ಲದೆ ನಾವು ಪಡೆಯುವ ಜ್ಞಾನವಾಗಲಿ ಅಥವಾ ನಾವು ಗಳಿಸಿರುವ ಸಂಪತ್ತಾಗಲಿ ಅಪೂರ್ಣವಾಗಿರುತ್ತದೆ ಎಂಬುದನ್ನು ಈ ಸ್ತೋತ್ರವು ತಿಳಿಸುತ್ತದೆ. ಗುರುವಿನ ಅನುಗ್ರಹವಿಲ್ಲದೆ, ಆಶೀರ್ವಾದವಿಲ್ಲದೆ ನಮ್ಮ ಜೀವನದಲ್ಲಿ ಯಾವುದಕ್ಕೂ ಅರ್ಥವಿರುವುದಿಲ್ಲ. ಗುರು ಪಾದುಕೆಗಳನ್ನು ಧ್ಯಾನಿಸುತ್ತಾ ಈ ಸ್ತೋತ್ರವನ್ನು ಪಠಿಸಿ. ಶ್ರೀ ಗುರುಭ್ಯೋ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.